SMVT ರೈಲ್ವೆ ಸ್ಟೇಷನ್ ಏನು ವರ್ಲ್ಡ್ ಸ್ಟ್ಯಾಂಡರ್ಡಲ್ಲಿ ಇದೆ ಅಂತ ಹೇಳ್ತಾರೆ. ನೋಡೋಣ ಎಷ್ಟು ವರ್ಲ್ಡ್ ಸ್ಟ್ಯಾಂಡರ್ಡಲ್ಲಿ ಇದೆ ಅಂದ. ಅಗ್ಲಿ ಸೈಡ್ ಆಫ್ SMVT ನಿಜವಾಗ್ಲೂ ಅಷ್ಟು ಕೆಟ್ಟದಾಗಿದೆ. ಫಸ್ಟ್ ನೋಡಿ, ನೀವು ಟಾಯ್ಲೆಟಲ್ಲಿರೋ ಅದು ಶಿಂಕನ ಇಲ್ಲಿ ತೊಗೊಂಡು ಬಂದು ಹಾಕಿರೋ ಎಷ್ಟೋ ತಿಂಗಳದು ಅಲ್ಲೇ ಇದೆ. ಎಷ್ಟು ಗಲೀಜು ಬೆಡ್ಡು ಆ ಫುಟ್ಪಾತಲ್ಲಿ ಇರೋ ರೀತಿನ ನಾನು ತೋರಿಸ್ತಾ ಇರೋದು ಆ್ಯಕ್ಚುಲಿ ನಿಮಗೆ. ಅಷ್ಟು ಗಲೀಜು ವೇಸ್ಟ್ ಹೆಂಗೆ ಹಾಕಿದ್ದಾರೆ ನೋಡಿ. ಅಷ್ಟು ಬೀರ್ ಬಾಟ್ಲು, ಶೂ ಎಲ್ಲ ಅಲ್ಲೇ ಇದೆ. ಅಷ್ಟು ವೇಸ್ಟು ಫುಟ್ಪಾತಲ್ಲಿ ನಾವು ಹೆಂಗೆ ನಡ್ಕೊಂಡು ಹೋಗೋಕ್ಕಾಗುತ್ತೆ? ಇಷ್ಟು ರೀತಿ ಇದ್ದರೆ ಅಷ್ಟು ಬೀರ್ ಬಾಟ್ಲು, ಎಲ್ಲ ಕಡೆನೂ ಬೀರ್ ಬಾಟ್ಲೆ. ಇದು ಸುತ್ತ ಇರೋ ಫಸ್ಟು ವೈನ್ ಶಾಪ್ನ ಬ್ಯಾನ್ ಮಾಡಬೇಕು. ಅಷ್ಟು ಬೀರ್ ಬಾಟ್ಲ್ ಇತ್ತು ರೀ ನೋಡಿ. ಎಷ್ಟು ಬೀರ್ ಬಾಟ್ಲ್ ಇತ್ತಂದರೆ ಹೇಳಂಗೆ ಇಲ್ಲ. ಫಸ್ಟ್ ಬ್ಯಾನ್ ಮಾಡಿ ವೈನ್ ಶಾಪ್ನ ಹತ್ರ ಇರೋದನ್ನ. ನೆಕ್ಸ್ಟು ಹೋಗ್ತಾ ಇರುವಾಗ ಫುಲ್ಲು ಈ ವಾಲಲ್ಲೆಲ್ಲ ಏನು ಮಾಡಿದ್ದಾರೆ ನೋಡಿ. ಆಮೇಲೆ ಇಲ್ಲೇ ಸುಡೋದು, ಇಲ್ಲೇ ಆ ವೇಸ್ಟನ್ನ ಬರ್ನ್ ಮಾಡೋದು. ಆ್ಯಕ್ಚುಲಿ ಅದು ಫಸ್ಟ್ ಸ್ಟಾಪ್ ಮಾಡಬೇಕು. ಅದೇ ಥರ ಫುಟ್ಪಾತಲ್ಲಿ ಎಲ್ಲ ಕಡೆ ಸ್ಲಿಪ್ಪರಿ, ಎಲ್ಲ ಈ ನೀರು ಬಂದು ನೋಡಿ. ಬೈಕ್ ಪಾರ್ಕ್ ಮಾಡಿರೋ ಜಾಗ ಫುಟ್ಪಾತು. ಇದು ಮುಂದೆ ಇಲ್ಲಿ ನೋಡಬೇಕು ನೀವು, ಎಷ್ಟು ಇದು ಬೀರ್ ಬಾಟ್ಲ್ ಇತ್ತಂದರೆ ಹೇಳಂಗೆ ಇಲ್ಲ. ಅಷ್ಟಿತ್ತು. ಫುಟ್ಪಾತು ಹೆಂಗಿದೆ ಅಂದರೆ ವೇಸ್ಟ್ ಡಸ್ಟ್ ಹಾಕೋಕ್ಕೆ ಯೂಸ್ ಮಾಡ್ತಾ ಇರೋದು, ಜನ ಹೋಗೋಕ್ಕಲ್ಲ. ಎಲ್ಲ ಕಡೆ ಫುಟ್ಪಾತ್ ಏನಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇದು ಮುಂದೆ ಹೋದರೆ ಒಬ್ಬನ ಮಲಗಿರೋದು ಫುಟ್ಪಾತಲ್ಲೇ, ಅದು ಬೇರೆ. ಎಷ್ಟೋ ಜನ ಮಲಗಿರ್ತಾರೆ. ಇನ್ನು ಮುಂದೆ ಹೋದರೆ ಸುಡೋದು ಅದು ನೋಡಿ. ಆ ವಾಲೇ ಬ್ಲ್ಯಾಕ್ ಕಲರ್ ಇದಾಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಈ ಸುಟ್ಟು ಒಂದು ಮರ ಕೆಳಗಡೆನೇ ಸುಟ್ಟು ನೋಡಿ. ಆ ಮರನೇ ಸುಟ್ಟೋಗ್ಬಿಟ್ಟಿದೆ. ಅಷ್ಟು ತಲೆ ಬುದ್ಧಿ ಇಲ್ವಾ ಜನಕ್ಕೆ? ಬುದ್ಧಿ ಇದೆಯಾ ಇಲ್ವಾ ಅಂತಲೇ ಗೊತ್ತಾಗಿಲ್ಲ. ನೋಡು, ಮುಂದೆ ಇರುವ ಮರ ಕೆಳಗಡೆ ಬರ್ನ್ ಮಾಡಿ ನೋಡು, ಬೆಡ್ಶೀಟ್ ಹಾಕಿರೋ ಜಾಗ ಇಲ್ಲಿ ಬರ್ನ್ ಮಾಡಿ ಆ ಮರನೇ ಸುಟ್ಟೋಗ್ಬಿಟ್ಟಿದೆ ರೀ. ತಲೆ ಇಲ್ರುವ ನಿಮಗೆ? ತಲೆ ಇದೆಯಾ ಇಲ್ವಾ ಜನಕ್ಕೆ? ತಲೆ ಇದೆಯಾ ಇಲ್ವಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾರ್ಕ್ ಮಾಡಿರೋ ಜಾಗ ನೋಡಿ, ಫುಟ್ಪಾತಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾನೆ. ಇವನಿಗೂ ತಲೆ ಇದೆ ಅಂದ್ರೂ ಗೊತ್ತಿಲ್ಲ. ಈಗ ನಡೆದು ನೀವು ಫುಟ್ಪಾತ್ ನೋಡಿದ್ರಲ್ಲ ಹೆಂಗಿತ್ತಂದ. ಇದೇ ರೀತಿ ಇದೇ ಕಂಡೀಷನಲ್ಲಿ ಇರೋದು. ಇದು ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಅಂದ. ಇನ್ನು ನೋಡಿ, ಮುಂದೆ ಹೋದಾಗ ನೋಡಿ ಫುಲ್ಲು ಪಾರ್ಕ್ ಮಾಡಿರೋದು. ಎಲ್ಲೂ ಜನ ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ಯಾವಾಗಲೂ ಹಳ್ಳ ಇರುತ್ತೆ. ಈ ರೋಡಲ್ಲಿ ಹಳ್ಳ ಯಾವಾಗಲೂ ಇರುತ್ತೆ. ಸುಟ್ಟು ಬೈಕ್ ಪಾರ್ಕಿಂಗ್ ಏರಿಯಾ ಇನ್ ಫುಟ್ಪಾತ್ ನೋಡಿ. ಬೈಕ್ನ ಫುಲ್ಲು ಪಾರ್ಕ್ ಮಾಡಿದ್ದಾರೆ. ಗಲೀಜಿ, ಅಯ್ಯೋ ಆಗ್ತಾ ಇಲ್ಲ. ಇದೆಲ್ಲ ಏನಕ್ಕೆ ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ? ಫುಟ್ಪಾತ್ ಮಾಡಿದ್ದಾರೆ, ಮೇಂಟೈನ್ ಮಾಡೋಕ್ಕೆ ಜನ ಗೊತ್ತಿಲ್ವಾ ನೋಡಿ. ಫುಟ್ಪಾತ್ ಜನ ನೋಡಿ ಹೆಂಗೆ ಗೊತ್ತಿದ್ದಾರಂದ. ಅಲ್ಲಿ ಟೂ ಮಾಡೋದು, 1 ಮಾಡೋದು ಎಲ್ಲ ಇಲ್ಲೇ ಫುಟ್ಪಾತಲ್ಲೇ ಎಲ್ಲ. ಮುಂದೆ ಒಂದು ಟಾಯ್ಲೆಟ್ ಇದೆ ನೋಡಿ. ಇದೇ ಟಾಯ್ಲೆಟ್ ನಾನು ಈಗ ತೋರಿಸೋದನ್ನೆಲ್ಲ. ಇದು ಟಾಯ್ಲೆಟ್ ಮಾಡಿ ಯೂರಿನ್ ಮಾಡಿ ಜನ ಹಿಂಗಾಗಿ ಇಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನ ಗೊತ್ತಾ? ಟ್ರೈನ್ ಮೇಜರಾಗಿ ಬಂದ ತಕ್ಷಣ ಇವಾಗ ಏನು ಇಲ್ಲದಿಂದ ಅನಿಸ್ತತ್ತೆ. ಅರೈವಲ್ ಹಾಕ್ಬಿಟ್ರೆ ಇಲ್ಲಿ ಒಂದು ಬುಳ್ಳು ನೋಡಿ. ಇಲ್ಲಿ ಹುಚ್ಚ ಹೊಡಿಯೋಕ್ಕೆ ರೈಲ್ವೆ ಸ್ಟೇಷನ್ ಮುಂದೆನೇ ಟಾಯ್ಲೆಟ್ ನೋಡಿ ಹೊಡಿತಾ ಇದ್ದಾನೆ ನೋಡಿ. ಇಲ್ಲಿ ನೋಡಬೇಕು, ಕ್ರೌಡ್ ಆಗಿ ಫುಲ್ಲು ಗಲೀಜು, ಅಲ್ಲಿ ಓಡಾಡೋಕ್ಕೆ ಆಗಲ್ಲ, ಅಷ್ಟು ಗಲೀಜು. ಇದು ಬಿಟ್ಟು ಇನ್ನೊಂದು ಹೈಲೈಟ್ ಆಗಿ ಒಂದು ವಿಷಯ ಇದೆ ನೋಡೋಣ. ಆ ನೇಮ್ ಬೋರ್ಡ್ ಇಟ್ಟಿರೋದಿಲ್ಲ ನೋಡಿ, ಹೆಂಗೆ ಪಾನ್ ಬ್ರಾಕ್ ಹಾಕಿದ್ದಾರೆ ನೋಡ್ರಿ. ರೈಲ್ವೆ ಸ್ಟೇಷನ್ ಮುಂದೆ, ಜಸ್ಟ್ ಮುಂದೆ ಲೆಫ್ಟ್ ಸೈಡಲ್ಲಿ ನೀವು ನೋಡಿದ್ರೆ ಈ ದೃಶ್ಯ ನಿಮಗೆ ಸಿಗುತ್ತೆ ನೋಡಿ. ಇದು ಟಾಯ್ಲೆಟ್ ಪಕ್ಕ, ಇಲ್ಲಿ ಪಾನ್ ಬ್ರಾಕು ಉಜ್ಜಿ ತಿಕ್ಕ ಬಾಯಲ್ಲಿ ಏನು ಬರ್ತಾ ಇದೆ ಅಂದರೆ, ಏನು ಮಾಡಿದ್ದೀರಾ ನೀವು ರೈಲ್ವೆ ಸ್ಟೇಷನ್ನ? ಹಿಂಗ ಮಾಡಬೇಕಾ? ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಸ್ಟಾರ್ಟ್ ಮಾಡಿದ್ರು. ನನ್ನ ಮಕ್ಳ ಜೊತೆಗೆ ನಾನು ಬಂದಿದ್ದೆ. ಅವರೊಂದು ಈ ಫುಟ್ಪಾತೇ ಬೇಡಪ್ಪ ಬಂದ್ಬಿಡಿ ಅಂದ. ನನ್ನ ಕರ್ಕೊಂಡು ಓಡ್ತಾ ಇರೋದು ನೋಡಿ, ಬನ್ನಿ ಅಂದ ನೋಡಿ. ಫ್ರಂಡಲ್ಲಿ ಕೂತಿದೆ. ನಾವು ಫಸ್ಟ್ ಅದರಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಅಲ್ಲೊಂದು ಬೋರ್ಡ್ ಬೇರೆ ಇಟ್ಟಿದ್ದಾರೆ. ಫೈನ್ ಹಾಕ್ತೀವಿ, ಯೂರಿನ್ ಮಾಡಿದ್ರೆ ಉಚ್ಚಿದ್ರೆ ಇದೆಲ್ಲ ನೋಡಿ ಅಲ್ಲಿ ಹಾಕಿದರೆ. ಬಟ್ ಯಾರಿಗೆ ಫೈನ್ ಹಾಕ್ತೀರಿ? ಯಾರು ಫೈನ್ ಹಾಕ್ತಾರೆ ಅಲ್ಲಿ? ನಿಜವಾಗ್ಲೂ ಅದೇ ಥರ ಇನ್ನೊಂದು ಹೈಲೈಟ್ ಇದೇ ಫ್ರೆಂಡ್ ಅಲ್ವಾ. ಅಲ್ಲಿ ನೋಡಿ ಏನು ಮಾಡ್ತಾ ಇದೆ, ಒಂದು ಕವ್ವು ಅಲ್ಲಿ ಹೋಗ್ತಾ ಇದೆ, ಹುಚ್ಚ ಎಲ್ಲ ಅಲ್ಲಿ ರೈಲ್ವೆ ಸ್ಟೇಷನ್ ಮುಂದೆನೆ. ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಅಲ್ವಾ, ಹಿಂಗೆ ಇರಬೇಕು. ಇದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡಲ್ಲಿ ಇದೆ ರೀ ನೋಡಿ. ಜನ ಹೆಂಗೆ ಹೋಗ್ತಾ ಇದ್ದಾರಂದ. ಅಷ್ಟು ಜನ ಇದ್ದಾರೆ. ಅಷ್ಟು ಜನ ನಾರ್ತ್ ಸೈಡಿಂದ, ಸೌತ್ ಸೈಡ್, ಈಸ್ಟ್ ವೆಸ್ಟ್ ಸೈಡಿಂದ ಈ ಬೀಗಾರು ಅಲ್ಲೆಲ್ಲ ಟ್ರೈನ್ಗಳ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಅವರು ಎಲ್ಲ ಕಚ್ಚಡ ಮಾಡಿಬಿಟ್ಟಿದ್ದಾರೆ ಈ ರೈಲ್ವೆ ಸ್ಟೇಷನ್ನ. ನಿಜವಾಗ್ಲೂ ಹೆಂಗೆ ಮಾಡಿ ಇಟ್ಟಿದ್ದಾರೆ ಅಂದರೆ, ಈ ಪಾನ್ ಬ್ರಾಕ್ ಹಾಕಿ ಹುಚ್ಚ ಹೊಡೆದು ಎಲ್ಲೂ ನೋಡಿದ್ರೂ ಹುಚ್ಚ ಹೊಡಿತಾರೆ ಅವರು. ತಲೆನೇ ಇಲ್ಲ ನೋಡಿ. ಲೈನಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಇದೇ ಸ್ಟೇಷನಿಂದನೇ ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋದು. ಆ ಟೈಮಲ್ಲಿ ಈ ಥರ ಎಲ್ಲ ಲೈನಲ್ಲಿ ನಿದ್ದು ಒಳಗಡೆ ಹೋಗೋ ರೀತಿ ಏನೂ ಇಲ್ಲ. ನಾವು ಸುಮ್ಮನೆ ಒಳಗಡೆ ಹೋಗೋದು ಅಷ್ಟೇ. ಇಲ್ಲಿ ನೋಡಿ ಲೈನಲ್ಲಿ ನಿಂತಿರೋದು ನೋಡಿ ಜನ. ಅದೇ ಅವ್ರದ್ದು ಕಂಡೀಷನು. ನಿಜವಾಗ್ಲೂ ಈ ಕಡೆಯಿಂದ ನಾರ್ತ್ ಈಸ್ಟ್ಗೆಲ್ಲ ಹೋಗೋ ಟ್ರೈನೆಲ್ಲ ಸ್ಟಾಪ್ ಮಾಡಿ ಬೇರೆ ಸ್ಟೇಷನ್ಗೆ ಹಾಕಿ, ಸೌತ್ ಸೈಡ್ ಮಾತ್ರ ಬಿಟ್ಬಿಡಿ. ಅದೇ ನನಗೂ ಹೇಳಕ್ಕೆ ಬಂದಿರೋದು. ಅಯ್ಯೋ ಅಲ್ಲ, ಆ ಪಾನ್ ಬ್ರಾಕು ಇಲ್ಲಿರೋ ಶಾಪಲ್ಲೆಲ್ಲ ಬ್ಯಾನ್ ಮಾಡಬೇಕು ನೋಡಿ. ಫುಲ್ ಪ್ಯಾನ್ ಬ್ರಾಕ್ ಕವರ್ ಎಲ್ಲಿ ನೋಡಿದ್ರೇ ಆ ಕವರೇ ಇರುತ್ತೆ. ಬ್ಯಾನ್ ಮಾಡಬೇಕು.
ಆಮೇಲೆ ಡಾಗು ಕಾವು ಎಲ್ಲ ಒಳಗಡೆ ಅಲೋ ಮಾಡಬೇಡ್ರಿ. ಏನು ಇದು ರೈಲ್ವೆ ಸ್ಟೇಷನಾ ಇಲ್ವಾ ಬೇರೆ ಏನಂದ ಗೊತ್ತಿಲ್ಲ. ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ಇದನ್ನು ಜನಕ್ಕೆ ತೋರಿಸ್ಬೇಕಂದ್ರೆ ನನಗೆ ಸುಮಾರು ದಿವಸದಿಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಇವತ್ತು ನನಗೆ ಆಪ್ಷನ್ ಸಿಕ್ತು. ಸೊ ನಿಮಗೋಸ್ಕರ ಈ ವಿಡಿಯೋ ಇದೆ. ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ, ಒಳಗಡೆ ಎಲ್ಲೇ ನೋಡಿದ್ರೆ ನಂಗೆ ಗಲೀಜಿ. ಆಮೇಲೆ ನೋ ಪಾರ್ಕಿಂಗ್ ಏರಿಯಾ, ಎಲ್ಲ ಕಡೆ ನೋ ಪಾರ್ಕಿಂಗ್ ಏರಿಯಾ, ಅಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ ಜನ. ಪಾರ್ಕ್ ಮಾಡಿರೋದೆಲ್ಲ ನೋ ಪಾರ್ಕಿಂಗ್ ಏರಿಯಾ ತೋರಿಸಿ ನೋಡಿ. ಇದು ನೋ ಪಾರ್ಕಿಂಗ್ ಏರಿಯಾ ಅಲ್ವಾ? ಫುಲ್ ನೋಡಿ, ಈ ಏರಿಯಾ ಫುಲ್ಲು ಪಾರ್ಕ್ ಮಾಡಿರ್ತಾರೆ. ಇದೆಲ್ಲ ನೋ ಪಾರ್ಕಿಂಗ್ ಏರಿಯಾನೇ. ಎಲ್ಲಿ ಹೋಗಿದ್ರು ಗುರು? ಪೊಲೀಸ್ ಯಾರು ಇಲ್ವಾ ಇಲ್ಲಿ ಏರಿಯಾಗೆ? ಪೊಲೀಸ್ಗಳು ಯಾರು ಹಾಕಿಲ್ವಾ ಈ ರೈಲ್ವೆ ಸ್ಟೇಷನ್ಗೆ? ಹೋಗಿ ಕೆಲಸ ಮಾಡಿ ರೈಲ್ವೆ ಸ್ಟೇಷನ್ನ ಉಳಿಸಿ. ಅಟ್ಲೀಸ್ಟು ಆಗ್ತಾಯಿಲ್ಲ ನಮಗೆ. ಇದು ಅಷ್ಟು ಸ್ಟ್ಯಾಂಡರ್ಡ್ ಓಪನ್ ಮಾಡುವಾಗ ಈ ಸ್ಟೇಷನ್ ಹೆಂಗಿತ್ತು ಗೊತ್ತಾ? ಇದೇ ಥರ ಈ ಪೇಪರ್ ಆಡೆಲ್ಲ ಇಲ್ಲಿ ಹಾಕ್ತಾರಲ್ಲ ವಾಲಲ್ಲಿ, ಅವ್ರಿಗೆಲ್ಲ ಫೈನ್ ಹಾಕಿ ಇದೆಲ್ಲ ಹಾಕಿದಾರಲ್ಲ, ಇದೆಲ್ಲ ಏನಕ್ಕೆ ಹಾಕಿದ್ದಾರೆ? ಮನಸ್ಸಿಲ್ಲ, ಅದಕ್ಕೆ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು. ನಿಮ್ಮ ಕಮೆಂಟ್